ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂತಹ ಉದ್ದೇಶ ಬರ್ತಕ್ಕಂತಹ ಸೆಪ್ಟೆಂಬರ್ 17ನೇ ತಾರೀಕು ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು, ಇಡೀ ಸಂಸ್ಕೃತಿಯನ್ನು ನಾಡಿಗೆ ಸಾರಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ಬರ್ತಕ್ಕಂತಹ ಭಾನುವಾರ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ಸಂತರಸವಾಡಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಪೂರ್ವಭಾವಿ ಸಭೆಗೆ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಸಮಗ್ರ ವಿಶ್ವಕರ್ಮ ಸಮಾಜ ಕುಲಬಾಂಧವರು ಆ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿ ತಮ್ಮ ಎಲ್ಲ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮತ್ತು ಸಲಹೆ ಸೂಚನೆಗಳನ್ನು ನೀಡಿ ಆ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಬರ್ತಕ್ಕಂತಹ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಕೂಡ ಒಂದು ಮಾದರಿಯ ರೀತಿಯಲ್ಲಿ ಆಚರಣೆ ಮಾಡಬೇಕೆನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಪೂರ್ವಭಾವಿ ಸಭೆಗೆ ಆಗಮಿಸುವುದರ ಜೊತೆಗೆ ಒಮ್ಮತವನ್ನು ತೋರಿಸಬೇಕೆನ್ನುವಂತಹ ಒಂದು ಮಾತನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಕಲಬುರಗಿ ನಗರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಿಂದ ಇವತ್ತು ಕರೆದಿರುವ ವಿಷಯ ಇಷ್ಟೇ. ಸೆಪ್ಟೆಂಬರ್ 17ರಂದು ನಡೆಯುವ ಭಗವಾನ್ ವಿಶ್ವಕರ್ಮನ ಜಯಂತ್ಯೋತ್ಸವದ ಆಚರಣೆ ನಿಮಿತ್ತ ಗುಲ್ಬರ್ಗಾದಲ್ಲಿ ಇರುವಂತಹ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ನಾವು ಇವತ್ತು ಕರೀತಾ ಇದ್ದೀವಿ. ವಿಶ್ವಕರ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಸಾಹಿತಿಗಳು, ಶಿಕ್ಷಕರು, ಯಾರೆಲ್ಲ ಕಲಾವಿದರು ಯಾರೆಲ್ಲ ಇದ್ದಾರೆ, ಜಿಲ್ಲೆ ಇರಬಹುದು, ತಾಲೂಕುಗಳಿರಬಹುದು ಮತ್ತು ಹಳ್ಳಿಗಳಿಂದಲೂ ಕೂಡ ನಗರದಿಂದ ಹಿಡಿದು ಪ್ರತಿ ಗ್ರಾಮ ಮತ್ತು ಹಳ್ಳಿಯಿಂದನೂ ಜನ ಬಂದು ಆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಬೇಕು, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಈ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಕುಂದುಕೊರತೆಗಳೇನು, ಈ ಜಿಲ್ಲೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ವಿಚಾರಗಳೇನು, ಆ ರೀತಿ ಅನೇಕ ಚರ್ಚೆಗಳನ್ನು ಮಾಡುವ ಚರ್ಚೆ ಮಾಡೋದ್ರ ಜೊತೆಗೇನೆ ಕಾರ್ಯಕ್ರಮವನ್ನು ಕುರಿತು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮದ ಮೆರವಣಿಗೆ ಯಾವ ರೀತಿ, ಮತ್ತು ಇವತ್ತು ಉಪನ್ಯಾಸ ಮಾಲಿಕೆ ಒಬ್ಬರು ಮಾಡಬೇಕಾಗಿರ್ತದೆ, ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆ ಒಬ್ಬರು ವಹಿಸ್ಕೋಬೇಕಾಗಿರ್ತದೆ. ಈ ರೀತಿಯ ಹಲವಾರು ಚಟುವಟಿಕೆಗಳ ಹಲವಾರು ಯೋಚನೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿವಿ. ಆ ಪೂರ್ವಭಾವಿ ಸಭೆ ಯಶಸ್ವಿ ಆಯ್ತಪ್ಪ ಅಂದ್ರೆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಆಗೇ ಆಗ್ತದೆ. ಅದಕ್ಕೆ ಭಗವಾನ್ ವಿಶ್ವಕರ್ಮನ ಜಯಂತ್ಯೋತ್ಸವ 17ರಂದು ನಡೆಯಲಿಕ್ಕೆ ನಮಗೆ ಇವತ್ತು ಸರ್ಕಾರದಿಂದ ಜಯಂತ್ಯೋತ್ಸವ ಆಗ್ಯದ. ನಂಜುಂಡಿಯವರ ಅವಿರತ ಹೋರಾಟ, ಅನೇಕ ವರ್ಷಗಳ ಸಂಘಟನೆ, ನಮಗೆ ವಿಶ್ವಕರ್ಮ ಸಮಾಜ ಈ ಸಮಾಜ ಕೊಟ್ಟಿರ್ತಕ್ಕಂಥ ಅಪಾರ ಕೊಡುಗೆಯನ್ನು ಮೆಚ್ಚಿ ಕೊಟ್ಟಿಲ್ಲ. ನಮ್ಮ ನಂಜುಂಡಿಯವರ ಸಂಘಟನೆಯನ್ನ ನೋಡಿ ಸರ್ಕಾರ ನಮಗೆ ಜಯಂತ್ಯೋತ್ಸವ ಕೊಟ್ಟರು. ಇಂತಹ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾವು ಅದರ ಪ್ರಯೋಜನವನ್ನು ತೆಗೆದುಕೊಳ್ಬೇಕು. ಕಾರ್ಯಕ್ರಮ ಮಾಡಿ ಮನೆಗೆ ಹೋಗುವಂಥದ್ದು ಆಗೋಬಾರದು. ಇವತ್ತು ಈ ಜಿಲ್ಲೆಯಲ್ಲಿ ಜಿಲ್ಲೆ ಉಸ್ತುವಾರಿಗಳಿಂದ ಹಿಡಿದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ರಾಜಕಾರಣಿಗಳಿದ್ದಾರೆ. ಇವತ್ತು ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನಮಗೆ ಗೊತ್ತಿದ್ದಂಗೆ ಸಾಮಾಜಿಕವಾಗಿ, ಇವತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಈ ಸಮಾಜವನ್ನ ನಿರ್ಲಕ್ಷಿಸಿದ್ದೇ ಹೆಚ್ಚು ರಾಜಕೀಯ ಮುಖಂಡರುಗಳು. ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಅದು ಯಾವುದೇ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸಮಾಜವನ್ನ ಕಡೆಗಣಿಸಿದ್ದು ಹೆಚ್ಚು. ನಮ್ಮ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳು ಬರಂಗೇ ಇಲ್ಲ. ಅವರು ಬಹುಶಃ ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದೊಂದು ಆ ಸಮಾಜ ಜಯಂತ್ಯೋತ್ಸವ ಆಗ್ತದ, ಆ ಭಗವಂತನಿಗೆ ಹೋಗಿ ಹಣೆ ಉಡಬೇಕು, ಆ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಮಿನಿಮಮ್ ಕಾಮನ್ ಸೆನ್ಸ್ಗಳು ಕೂಡ, ಒಂದು ಸಣ್ಣ ತಿಳುವಳಿಕೆಗಳು ಕೂಡ ಇಲ್ಲಿ ಯಾವ ರಾಜಕಾರಣಿಗಳಿಗೂ ಇಲ್ಲ. ಅದಕ್ಕೆ ಈ ಸಮಾಜ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ಅಥವಾ ಇವತ್ತು ಒಂದು ಕುಟುಂಬ ಆದಪ್ಪ ಅಂದ್ರೆ ಮನೆಯ ಬಾಗಿಲಿನಿಂದ ಹಿಡಿದು ಪೂಜಿಸ್ತಕ್ಕಂಥ ದೇವರವರೆಗೂ, ಒಂದು ಮಗುವಿನ ಜನನದಿಂದ ಹಿಡಿದು ವ್ಯಕ್ತಿ ಸಾಯೋವರೆಗೂ ಕೂಡ, ಮೋಕ್ಷ ತನಕನೂ ಕೂಡ ಈ ಸಮಾಜದ ಕೊಡುಗೆ ಅಪಾರ ಅದ. ಯಾಕೆ ಈ ಸಮಾಜವನ್ನು ಕಡೆಗಣಿಸ್ತಾರ, ಈ ಸಮಾಜದ ಕಡೆಗೆ ಯಾಕೆ ನೋಡಂಗಿಲ್ಲ, ಅಥವಾ ನಾವುಗಳು ಅವ್ರ ಕಣ್ಣಿಗೆ ಮನುಷ್ಯರೇ ಕಾಣಂಗಿಲ್ಲ, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಷ್ಟೇ ಬೆಳೆದಿರ್ತಕ್ಕಂಥ ಸಮಾಜಗಳೇ ಬೆಳಿಬೇಕು, ಆಗಿರ್ತಕ್ಕಂಥ ರಾಜಕಾರಣಿಗಳೇ ಮತ್ತೆ ಮಂತ್ರಿಗಳಾಗಬೇಕು, ಮತ್ತೆ ಮುಖ್ಯಮಂತ್ರಿಗಳಾಗಬೇಕು, ಮತ್ತೆ MLCಗಳಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಮಾಜವನ್ನು ಅತ್ಯಂತ ಕಡೆಗಣೆ ಮಾಡಿಕೊಂಡು ಬರುವ ನಿಟ್ಟಿನಲ್ಲಿ ಇವತ್ತು ಈ ಸಮಾಜ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಸಮಾಜದವರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಸರ್ಕಾರ ನಮಗೆ ಬಂದಿರ್ತಕ್ಕ ಇವತ್ತು ವಿಶ್ವಕರ್ಮ ಸಮಾಜ ಜಯಂತ್ಯೋತ್ಸವಗಳು ಮತ್ತು ಈ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ನಮಗೊಂದು ಸಿಕ್ಕಿರ್ತಕ್ಕಂಥ ವರದಾನ. ಆ ವರದಾನವೂ ಕೂಡ ನಮಗ ಈ ಸಮಾಜವನ್ನು ನೋಡಿ, ಇಲ್ಲ ಈ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೋಡಿಕೊಟ್ಟಿಲ್ಲ, ನಮ್ಮ ಸಂಘಟನೆಯನ್ನು ನೋಡಿಕೊಟ್ಟಿದ್ದಾರೆ. ಅಂತಹ ಈ ಒಂದೆರಡು ಕಾರ್ಯಕ್ರಮಗಳ ಮುಖೇನ ನಾವು ಸರ್ಕಾರದ ಗಮನ ಸೆಳೆಯಬೇಕಾಗಿತ್ತಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳು ಇದ್ದೇ ಇರ್ತಾವ. ಆ ವೈಮನಸ್ಸುಗಳನ್ನು ತೆಗೆದುಹಾಕಬೇಕು. ನಾವೆಲ್ಲರೂ ವಿಶ್ವಕರ್ಮರು ಒಂದು ಅಂತಕ್ಕಂಥ ನಿಟ್ಟಿನೊಳಗ ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಸೇರುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಮುಖಾಂತರ ಈ ಪೂಜ್ಯರು ಹೇಳಿದ್ರು, ರಾಜ್ಯವೇ ನೋಡುವ ಹಾಗೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗಬೇಕಂತ ಒಳಗಡೆ ಪೂಜ್ಯರು ಮಾತಾಡಬೇಕಾದ್ರೆ ಹೇಳಿದ್ರು. ಆ ನಿಟ್ಟಿನೊಳಗೆ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಆಶಯದ ನುಡಿಗಳನ್ನ ಈ ಸಮಾಜದ ಗುರುಗಳಾಗಿ ನಾವು ಇಡ್ತಾ ಇದ್ದೀವಿ. ನಮ್ಮ ಹೆಸರು ಪೂಜ್ಯ ಶ್ರೀ ದೊಡ್ಡ ಮಹಾಸ್ವಾಮಿಗಳು, ವಿಶ್ವಕರ್ಮ ಏಕದಂಡಿಗೆ ಮಠ ಸುಲೇಪೇಟೆ. ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ಕಮಲಾಕರ್ ವಿಶ್ವಕರ್ಮ ಅರಣಕಲ್ ಅವರು ಮಾತಾಡೋದು. ಎಲ್ಲ ನನ್ನ
ವಿಶ್ವಕರ್ಮ ಬಾಂಧವರಿಗೆ ತಿಳಿಸುವುದೆಂದರೆ 25ನೇ ತಾರೀಕು ಸಂಡೇ ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದೇವೆ. ಅದಕ್ಕೆ ಎಲ್ಲ ವಿಶ್ವಕರ್ಮನ ಪೂಜಾ ಮಹೋತ್ಸವದ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಿದೆ. ಅದಕ್ಕೆಲ್ಲರೂ ಬಂದು ಈ ಇದು ಕಾರ್ಯಕ್ರಮಕ್ಕೆ ಬಂದು ಮೀಟಿಂಗ್ಗೆ ಸಭೆಗೆ ಬಂದು ಯಾರ್ಯಾರ ಅಂಶಗಳನ್ನು ಹೇಳಬೇಕು. ಮತ್ತು ಸೆಪ್ಟೆಂಬರ್ 17 ತಾರೀಕು ಈ ವಿಶ್ವಕರ್ಮ ಪೂಜಾ ಮಹೋತ್ಸವ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸೇರಿಕೊಂಡು ಪೂಜಾ ಮಹೋತ್ಸವನ ಅದ್ದೂರಿಯಿಂದ ನಡೆಸಿಕೊಡ್ಬೇಕಾಗಿ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಕಮಲಕರ್ ವಿಶ್ವಕರ್ಮ ಅರಣಕರ್. ವಿಶ್ವಕರ್ಮ ಮಹಾಸಭಾ ವತಿಯಿಂದ ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಜೊತೆಯಲ್ಲಿ ಇವತ್ತು ಗ್ರಾಮೀಣ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ನಮ್ಮ ಪೂಜ್ಯರು ರಾಜ್ಯ ಅಧ್ಯಕ್ಷರಾದ ದೊಡ್ಡೇಂದ್ರ ಸ್ವಾಮೀಜಿಯವರು ಹಾಗೂ ಪ್ರಣವ್ ನಿರಂಜನ ಗುರೂಜಿಯವರು ನೇತೃತ್ವದಲ್ಲಿ ಮತ್ತು ಎಲ್ಲ ಈ ಸಮಾಜದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟು ಕೂಡಿಸಿಂದ ಒಳ್ಳೆಯ ಕಾರ್ಯಕ್ರಮ ಅದ್ದೂರಿಯಿಂದ ಮೆರವಣಿಗೆ ಮಾಡುತ್ತಿದ್ದಾರೆ. ಆದರೆ ವಿಶ್ವಕರ್ಮದಲ್ಲಿ ಸ್ವಲ್ಪ ಅವರವರಲ್ಲೇ ಸ್ವಲ್ಪ ಅವ್ರು ಮುಂದೆ ಹೋಲತ್ತಾರೆ ಇವ್ರು ಮುಂದೆ ಹೋಲತ್ತಾರೆ ಅಂತ ಯಾವುದೇ ಭೇದ ಭಾವ ಮನೆಯಲ್ಲಿ ಇಟ್ಟುಕೊಂಡು ಇವತ್ತು ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಬಹಳ ಅದ್ದೂರಿಯಿಂದ ಮಾಡಬೇಕಾದರೆ ಆ ವೈಮನಸ್ಸನ್ನು ತೆಗೆದುಕೊಂಡು ನಾವು ಎಲ್ಲರೂ ಒಂದೇ ವಿಶ್ವಕರ್ಮರು ಎಂದು ತಿಳಿದುಕೊಂಡು ಇವತ್ತಿನ ದಿವಸ ರವಿವಾರ ದಿನ ನಾವು ಸಂತ್ರಸ್ವಾಡಿ ಕಾಳಿಕಾದೇವಿ ಮಂದಿರದಲ್ಲಿ ಸಭೆಯನ್ನು ಕರೆಯುತ್ತಿದ್ದೇವೆ. ಯುವಕರು ಮತ್ತು ಹಿತಚಿಂತಕರು ಮತ್ತು ಕಲಾವಿದರು ತಮ್ಮ ತಮ್ಮ ಆಶೆಗಳು ಏನಿವ ಎಂಬುದು ಅಲ್ಲಿ ತಿಳಿಸ್ಕೊಡ್ಬೇಕು. ತಾವು ಬರಬೇಕು, ಯಾವುದೇ ಮುಚ್ಚು ಮರೆಯೋದು ಇಡಬೇಡ್ರಿ. ನಾವು ದೊಡ್ಡವರು ನೀವು ದೊಡ್ಡವರು ಅಂತಲ್ಲ, ವಿಶ್ವಕರ್ಮ ಬಂದಲ್ಲಿ ಎಲ್ಲರೂ ಒಂದೇ ಅಂಥೇಳಿ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ತಿಳಿಸುತ್ತಿದ್ದೇನೆ. ಮತ್ತು ಈಗಾಗಲೇ ನಮ್ಮ ಪೂಜ್ಯರು ಮಾತಾಡಿದ್ದಾರೆ. ನಾವು ಜಾಸ್ತಿ ಏನು ಹೇಳೋದಿಲ್ಲ. ನಾವು ತಮಗೆ ಹಿರಿಯರಿದ್ದಿರ್ಬೋದು, ಒಂದು ದೊಡ್ಡ ಮಠಾಧೀಶರು ಇದ್ದಿರ್ಬೋದು, ಎಲ್ಲರೂ ವಿಶ್ವಕರ್ಮ ಸಮಾಜ ಬಂದಲ್ಲಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಬಂದೇಶಿಂದ ಅದ್ದೂರಿಯಿಂದ ನಾವು ಮಾಡಿ ತೋರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾರುತಿ ಎಂ ಕಮ್ಮಾರ್, ಯುವ ಘಟಕದ ಜಿಲ್ಲಾಧ್ಯಕ್ಷ.